ಕಾಮತ್ ಸರ್, ನೀವೇನು ಇಲ್ಲಿ? ಅಲ್ಲ, ನೀವು ಇವಾಗ ತಂದು ಅಡ್ಮಿಟ್ ಮಾಡಿದ್ದೀರಲ್ಲ ಪೇಷಂಟು, ಅವ್ರು ಯಾರೂ ಅಲ್ಲ, ನನ್ನ ಸೊಸೆ. ಓ, ನಿಮ್ಮ ಸೊಸೆನಾ? ಪೂಜಾ ಹೇಗಿದ್ದಾಳೆ ಈಗ? ಏನು ತೊಂದರೆ ಇಲ್ಲ ಅಲ್ವಾ? ಒಬ್ಬ ಕಾರನ್ನು ಬಂದು ಗುದ್ಕೊಂಡು ಹೋಗಿದ್ದಾನಂತೆ. ಕಂಪ್ಲೀಟ್ ಅಂತ ಅಲ್ಲಿರೋ ಜನ ಹೇಳಿದ್ರು. ವಿಚಾರಿಸ್ಕೊಂಡು ನಿಲ್ಲೋಷ್ಟು ಟೈಮ್ ಇರಲಿಲ್ಲ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅವರ್ ಡ್ಯೂಟಿ ಸರ್. ಸರ್, ಅವನು ಯಾರೇ ಆಗಿರ್ಲಿ ಸರ್, ಗುದ್ಕೊಂಡು ಹೋದ ಅಂತ ಹೇಳಿದ್ರಲ್ಲ, ಅವನ ಮೇಲೆ ಕಂಪ್ಲೇಂಟ್ ಫೈಲ್ ಆಗ್ಲೇಬೇಕು. ಅವನೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ. ಕಿಶನ್, ಸಮಾಧಾನ ಮಾಡ್ಕೊಂಡು, ನಿನ್ ಕೋಪ ನನ್ಗೆ ಅರ್ಥ ಆಗುತ್ತಪ್ಪ. ಕೋಪದ ಕೈಗೆ ಬುದ್ಧಿ ಕೊಡೋ ಸಮಯ ಅಲ್ಲ ಇದು, ಅರ್ಥ ಮಾಡ್ಕೋ. ಸಾರಿ ಸರ್, ಸ್ವಲ್ಪ ಎಮೋಷನಲ್ ಆಗಿದ್ದಾನಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾನೆ. ನೀವು ಕೇಸ್ನ ಫೈಲ್ ಮಾಡಿ, ಆಮೇಲೆ ನೋಡೋಣ. ಓಕೆ ಸರ್, ಏನಾದರೂ ನಾನು ನಿಮಗೆ ಫೋನ್ ಮಾಡ್ತೀನಿ. ಬರ್ತೀನಿ ಸರ್. ನಾನು ತಪ್ಪು ಮಾಡ್ಬಿಟ್ಟೆ. ಅವಳ ಒಬ್ಳೆ ಹೋಗಕ್ ಬಿಡಬಾರ್ದಿತ್ತು. ನಾನು ಈ ತರನೇ ಆಗ್ತಿರ್ಲಿಲ್ಲ. ಕಿಶನ್ ನೋಡು, ನಿನಗೆ ಎಷ್ಟು ನೋವಾಗಿದೆಯೋ ನಮ್ಮೆಲ್ರಿಗೂ ಅಷ್ಟೇ ನೋವಾಗಿದೆ ಕಣೋ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇಲ್ಲಿ ನೋಡು, ನೀನೀಗ ಧೈರ್ಯವಾಗಿರ್ಬೇಕು. ಇಂಥ ಸಮಯದಲ್ಲಿ ನೀನೇ ಅಳ್ತಾ ಕೂತ್ಬಿಟ್ರೆ ಹೇಗೆ ಕಿಶನ್? ಧೈರ್ಯ ತಂದ್ಕೋ ಪ್ಲೀಸ್. ಧೈರ್ಯ ತಂದ್ಕೊಳ್ಳಿ. ಅವಳು ಮುಂಚಿನ ತರ ಆಗ್ಬೇಕು. ಮುಂಚಿನ ತರ ಆಗಿ ಚೆನ್ನಾಗಿ ಓಡಾಡ್ಕೊಂಡು ನನ್ನ ಹತ್ರ ಜಗಳ ಮಾಡ್ಕೊಂಡಿರ್ಬೇಕು. ಅದೇ ಚಂದ. ಕಿಶನ್, ಧೈರ್ಯವಾಗಿರು, ನೋಡೋಣ ಡಾಕ್ಟರ್ ಬಂದು ಏನ್ ಹೇಳ್ತಾರ. ಡಾಕ್ಟರ್, ನನ್ನ ಪೂಜೆನ ಮೊದಲಿನ ತರ ಮಾಡ್ಕೊಟ್ಬಿಡಿ. ಅದೆಷ್ಟು ದುಡ್ಡಾರು ಖರ್ಚಾಗ್ಲಿ, ಅವಳ ಕ್ಯೂರ್ ಮಾಡ್ಕೊಂಡು ನಿಮ್ ಕಾಲ. ಪ್ಲೀಸ್ ಕಾಮ್ ಡೌನ್. ನೀನು ಹೀಗೆ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ, ನಮಗೆ ಪ್ರಾಬ್ಲಮ್. ಡಾಕ್ಟರ್, ಯು ಪ್ಲೀಸ್ ಕ್ಯಾರಿ ಆನ್. ಏನ್ರಿ ಇದು? ನಮ್ಮ ಪಾಡಿಗೆ ನಾವು ಸಂತೋಷವಾಗಿದ್ವಿ, ಏನ್ ಈ ತರ ಒಳ್ಳೆ ಸಿಡಲ್ ಬರ್ದೋರ್ ತರ ಆಗೋಯ್ತು. ಎಲ್ಲ ನಮಗೆ ಯಾಕ್ರಿ ಆಗುತ್ತೆ? ಕುಸುಮ, ಸಮಾಧಾನ ಮಾಡ್ಕೋ ಕುಸುಮ. ನೋಡು, ನೀನು ಹೀಗೆ ಅಳ್ತಾ ಇದ್ರೆ ಎಲ್ಲರ ಮನಸ್ಥಿತಿನೂ ಹಾಳಾಗತ್ತೆ. ಎಂಥ ಪರಿಸ್ಥಿತಿ ಬಂದ್ರು ಧೈರ್ಯವಾಗಿರೋ ಕುಸುಮ. ನೀನು ಹಾಗಿರ್ಬೇಕು ಕುಸುಮ, ಹಾಗೇ ಇರಬೇಕು. ದೇವ್ರೆ, ಇನ್ನೊಬ್ಬ ಮಗಳು ನನ್ನ ಕಣ್ಮುಂದೆ ನರಳೋದನ್ನ ನೋಡೋಕ್ಕಾಗಲ್ಲ ನನಗೆ. ದಯವಿಟ್ಟು ಎಲ್ಲ ಸರಿ ಮಾಡಿದೆ. ಎಲ್ಲ ಚೆನ್ನಾಗಿದ್ರೆ ನೀವೆಲ್ಲ ಸೇರ್ಕೊಂಡು ಟ್ರಿಪ್ಪಿಗೆ ಹೋಗೋದಿತ್ತು. ಆದರೆ ಈಗ ನೋಡಿದ್ರೆ ಹೀಗಾಗೋಯ್ತಲ್ಲ. ಅಮ್ಮ, ಈಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಬೇಡ. ಈಗ ನಮ್ಮ ಪೂಜೆ ಆದಷ್ಟು ಬೇಗ ಹುಷಾರಾಗಿ ಬಂದ್ರೆ ಅಷ್ಟೇ ಸಾಕು. ಯಾರಾದ್ರೂ ಒಬ್ರು ಬನ್ನಿ, ಪೇಷಂಟ್ ಬಗ್ಗೆ ಡೀಟೇಲ್ಸ್ ಕೊಡಿ. ಭಾಗ್ಯ, ಹೋಗಮ್ಮ, ನೀನೇ ಇನ್ಫಾರ್ಮೇಶನ್ ಕೊಟ್ಬಿಡು.
ಅತ್ತೆ, ಕರ್ಮ ಆಸ್ ಅ ಬೂಮೆರಾಂಗ್ ಅಂತ ಹೇಳ್ತಾರಲ್ಲ, ಅದು ಸತ್ಯ ಅಂತ ಇವಾಗ ಗೊತ್ತಾಗ್ತಿದೆ. ಪೂಜಾ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನಂದೇ ಸಾಮ್ರಾಜ್ಯ ನಡೆಯೋದು, ನಾನು ಹೇಳ್ದಂಗೆ ಆಗೋದು ಅಂತ ಮೆರೀತಿದ್ಲು. ಇವಾಗ ಹೇಳೋದಿರ್ಲಿ, ಎದ್ದೇಳೋದಕ್ಕೂ ಆಗದಿರೋ ಪರಿಸ್ಥಿತಿ ತಲುಪಿದಾಳೆ. ಮೇ ಬಿ ಜೀವನ ಪೂರ್ತಿ ಬೆಡ್ ಮೇಲೆ ಮಲಗಿರ್ತಾಳೆ ಅನ್ಸುತ್ತೆ. ಏನೇ ಮಾತಾಡ್ತಿದ್ಯಾ ನೀನು? ನಿನ್ ಮನೆಯವಳೆ ಅಲ್ಲಿ ಒಬ್ಳು ಒದ್ದಾಡ್ತಾ ಮಲಗಿದಾಳೆ, ಅವಳ ಬಗ್ಗೆ ಈ ತರ ಎಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನಾನೇನೇ ಹೇಳ್ದೆ, ನಂದೇನೆ ಹೊಡಿತಿದ್ಯಾ? ನೀನ್ ಏನ್ ಹೇಳಿ ಅಂತ ಬಿಡಿಸ್ಬೇಡ ಹೇಳ್ಬೇಕಾ? ನೋಡು, ಇನ್ನೊಂದು ಸಲ ನನ್ನ ತಂಗಿ ಬಗ್ಗೆ ಮಾತಾಡ್ದು ಇಲ್ಲ ಕಟ್ಬಿಡ್ತೀನಿ. ಯಾಕೆ ಕಟ್ ಮಾಡ್ತಾ ಇದ್ದೀವಿ ತನ್ವಿ? ಪಾಪನ ಜೊತೆ ಮಾತಾಡು. ಇಲ್ಲ ಅಂಕಲ್, ಇನ್ನೇನ್ ಮನೆನೇ ಬಂತಲ್ವಾ, ಅಲ್ಲೇ ಹೋಗಿ ಮಾತಾಡ್ತೀನಿ. ಅಂಕಲ್ನ ಹೀಗೆ ಬಿಟ್ರೆ ಎಲ್ಲನೂ ಕೆದಕ್ ಬಿಡ್ತಾರೆ. ಹೇಗಾದ್ರೂ ಯಾಮಾರಿಸಿ ಯಾವುದೋ ಒಂದು ಮನೆನ ತೋರಿಸ್ಬಿಡ್ತೀನಿ. ಅಂಕಲ್ ಇಲ್ಲ ಇಲ್ಲ ಇಲ್ಲ, ಮುಂದೆ ಇಲ್ಲೇ ಸ್ಟಾಪ್ ಮಾಡ್ಬಿಡಿ. ಇಲ್ಲ ಹ್ಞೂ ಅಂಕಲ್, ಆ ಡೆಡ್ಡಿನ್ ಇದೆಯಲ್ಲ ಅಲ್ಲೇ ನಮ್ಮ ಮನೆ. ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಬಾ. ಅಯ್ಯೋ ಬೇಡ ಬೇಡ ಅಂಕಲ್, ಅಲ್ಲಿ ಕಾರ್ ಯೂ ಟರ್ನ್ ಮಾಡ್ಕೊಳಕ್ ಆಗಲ್ಲ, ನಿಮ್ಗೆ ಸುಮ್ಮನೆ ಕಷ್ಟ ಆಗುತ್ತೆ. ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಆರ್ ಯು ಶೂರ್? ಹಾ ಅಂಕಲ್, ಶೋರ್ ಶೋರ್. ಸರಿ ತನ್ವಿ, ಟೇಕ್ ಕೇರ್. ನಾನು ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀನಲ್ಲ, ತಾಂಡೋ ಬ್ರದರ್ನ ಮೀಟ್ ಮಾಡ್ಕೊಂಡು ಹೋಗ್ತೀನಿ. ಅಪ್ಪನ? ಓ ಗಾಡ್. ಅಂಕಲ್, ಅದು ನಿಮ್ ಬ್ರದರ್ ತಾಂಡವ್ ಅವರು ಇವಾಗ ಮನೇಲಿ ಇರ್ತಾರಾ? ಇಷ್ಟೊತ್ತಲ್ಲಿ ಆಫೀಸಲ್ಲಿ ಇರ್ತಾರಲ್ವಾ? ಓ ಎಸ್ ಎಸ್, ಆಫೀಸ್ ಅಲ್ಲ, ಇನ್ಫ್ಯಾಕ್ಟ್ ಬ್ರದರ್ US ಹೋಗಿದ್ದಾರೆ. US? ಹೌದು, ಒಂದು ಬಿಸ್ನೆಸ್ ಟ್ರಿಪ್ ಹೋಗಿದ್ದಾರೆ. ಸರಿ, ನಿನ್ ಮನೆ ಇಲ್ಲೇ ಇರೋದು ಅಂತ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ತನ್ಮಯ್ಯನ ಕರ್ಕೊಂಡ್ ಬರ್ತೀನಿ, ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿರಂತೆ. ಓಕೆ ಅಂಕಲ್, ಕರ್ಕೊಂಡು ಬನ್ನಿ. ಬಾಯ್ ಅಂಕಲ್. ಬಾಯ್. ಅಲ್ಲ, ಏನಾಗಿದೆ ಈ ಆದಿ ಅವ್ರಿಗೆ? ಇದ್ದಕ್ಕಿದ್ದ ಹಾಗೆ ಯಾಕೆ ಸೈಲೆಂಟ್ ಆಗಿದ್ದಾರೆ? ಮಾತಾಡ್ಸಕ್ಕೆ ಅಂತ ಹೋದ್ರೆ ಯಾರೋ ಪರಿಚಯನೇ ಇಲ್ದಿರೋ ವ್ಯಕ್ತಿನ ನೋಡ್ದ ಹಾಗೆ ರಿಯಾಕ್ಟ್ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಭಾಗ್ಯ, ಏನಂತ? ಯಾಕಮ್ಮ ಏನೋ ಯೋಚನೆ ಮಾಡ್ತಿರೋ ತರ ಇದೆ? ಅತ್ತೆ, ನಿಮ್ ಫ್ರೆಂಡ್ ಇದಾರಲ್ಲ, ಅವ್ರಿಗೆ ಏನಕ್ಕಾದ್ರೂ ಬೇಜಾರಾಗಿದೆ? ಬೇಜಾರ? ಏನ್ ಬೇಜಾರು? ನನ್ಗೂ ಏನು ಅಂತ ಗೊತ್ತಿಲ್ಲ ಅತ್ತೆ. ಅದೇ ನಿಮ್ ಹತ್ರ ಏನಾದ್ರೂ ಹೇಳಿದಾರ ಅಂತ ಕೇಳ್ದೆ. ನನ್ನ ಹತ್ರ ಏನು ಹೇಳಿಲ್ಲ. ಯಾಕೆ ಭಾಗ್ಯ, ಏನಾಯ್ತು? ಏನೋ ಗೊತ್ತಿಲ್ಲ ಅತ್ತೆ, ಅವ್ರು ಯಾಕೋ ಒಂಥರ ಇದಾರೆ. ಮಾತಾಡಿದ್ರು ಸರಿಯಾಗಿ ಮಾತಾಡಿಸ್ತಿಲ್ಲ, ಏನು ಅಂತಾನೂ ಗೊತ್ತಾಗ್ತಿಲ್ಲ. ಅಲ್ಲ, ಯಾಕೆ ಅಂತ ನೀನೇ ಕೇಳ್ಬೇಕಿತ್ತು. ಅಯ್ಯೋ, ಕೇಳಕ್ಕೆ ಅವ್ರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅತ್ತೆ. ಏನಾದ್ರೂ ಕೇಳಿದ್ರು ಒಂದೇ ಪದದಲ್ಲಿ ಉತ್ತರ ಕೊಟ್ಟು ಹೊಟ್ಬಿಡ್ತಾರೆ. ಅವ್ರು ನನ್ನ ಹತ್ರ ಮಾತಾಡೋದನ್ನ ನೋಡಿದ್ರೆ ನನಗೂ ಅವ್ರಿಗೂ ಪರಿಚಯನೇ ಇಲ್ವೇನೋ ಅಂತ ಅನಿಸ್ತಾ ಇದೆ. ಓಹೋ, ನನ್ನ ಫ್ರೆಂಡು ಭಾಗ್ಯ ಜೊತೆ ಮಾತಾಡ್ತಿಲ್ಲ ಅಂತ ಭಾಗ್ಯ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂದರೆ ಇವರಿಬ್ರು ನಾನು ಅನ್ಕೊಂಡ ಹಾಗೆ ಹತ್ರ ಆಗ್ತಿದ್ದಾರೆ ಅಂತ ಅರ್ಥ. ಅತ್ತೆ, ಬಹುಶಃ ನನ್ನಿಂದ ಏನಾದರೂ ತಪ್ಪಾಗಿದ್ಯಾ? ಅದಕ್ಕೆ ಅವ್ರು ನನ್ನ ಹತ್ರ ಮಾತಾಡ್ತಿಲ್ವೇನೋ ಅಂತ ನನ್ನ ತಲೆಯಲ್ಲಿ. ಅವ್ರಿಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಅತ್ತೆ, ಆದ್ರೆ ನನ್ನ ತಪ್ಪಿಂದ ಇದೆಲ್ಲ ಆಗ್ತಾ ಇದೆ ಅಂದ್ರೆ ಒಂದ್ಸಲ ಕ್ಷಮೆ ಕೇಳ್ಬಿಡೋಣ ಅಂತ. ಅಯ್ಯೋ, ಏನೇನೋ ಯೋಚನೆ ಮಾಡ್ತಿಲ್ಲ ಭಾಗ್ಯ ನೀನು. ಹಾಗೆಲ್ಲ ಏನೂ ಇರಲ್ಲ. ನೋಡು, ಆಫೀಸಲ್ಲಿ 108 ತಲೆಬಿಸಿಗಳಿರುತ್ತೆ, ಅದಕ್ಕೆ ಹಾಗೆ ಆಡಿರ್ತಾನಷ್ಟೆ. ಅಲ್ಲ ಅತ್ತೆ, ಆಫೀಸ್ ತಲೆ ಬಿಸಿಗೆ ಹಾಗೆ ಆಡ್ತಿದ್ದಾರೆ ಅಂದ್ರೆ ಎಲ್ಲ ಹತ್ರನೂ ಹಾಗೆ ಇರ್ಬೇಕಲ್ವಾ? ಇವ್ರು ನೋಡಿದ್ರೆ ಬರೀ ನನ್ನ ಹತ್ರ ಮಾತ್ರ ಹಾಗಿರ್ತಾರೆ, ಬೇರೆಯವ್ರ ಹತ್ರ ಎಲ್ಲ ಆರಾಮಾಗೆ ಮಾತಾಡ್ತಾರೆ. ಓ ಹಾಗ, ನೋಡೋಣ ಬಿಡು ಅದೇನು ಅಂತ. ನಾನೊಂದ್ಸಲ ಫ್ರೆಂಡ್ ಹತ್ರ ಮಾತಾಡ್ತೀನಿ, ಯಾಕೆ ಹೀಗೆಲ್ಲ ಮಾಡ್ತಿದೀಯ ಅಂತ ಕೇಳ್ತೀನಿ. ಅಯ್ಯೋ ಬೇಡ ಅತ್ತೆ, ಅವ್ರು ಏನಾದ್ರೂ ತಪ್ಪು ತಿಳ್ಕೊಂಡ್ಬಿಟ್ರೆ ಕಷ್ಟ. ಅಲ್ಲ ಭಾಗ್ಯ, ತಪ್ಪು ತಿಳ್ಕೊಳಕ್ ಏನಿದೆ ಇಲ್ಲಿ?
ಅದೇ ನಾ ಸುಮ್ಮನಿದ್ದೆ ಅನ್ಕೋ, ಅವಾಗ ನಿಮ್ಮಿಬ್ಬರ ಮಧ್ಯ ಇರೋ ಮನಸ್ತಾಪ ದೊಡ್ಡ ಗೋಡೆಯಷ್ಟು ಬೆಳೆದು ಬಿಡುತ್ತೆ. ಅದಕ್ಕೆ ಸಮಸ್ಯೆ ಚಿಕ್ಕದಿರ್ಬೇಕಾದ್ರೇನೆ ಬಗೆಹರಿಸ್ಬೇಕು, ಅದನ್ನ ದೊಡ್ಡದಾಗಕ್ಕೆ ಬಿಡ್ಲೇಬಾರ್ದು. ಅದು ಹಾಗಲ್ಲ ಅತ್ತೆ. ಅಲ್ಲ ಹೀಗೂ ಅಲ್ಲ. ನಾ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ, ಮುಗಿ. ನೀನ್ ಅದ್ರ ಬಗ್ಗೆ ಯೋಚನೆನೇ ಮಾಡ್ಬೇಡ. ಏನು ಸರಿ ಅತ್ತೆ. ನೀ ಬೇಗ ಬೇಗ ಅಡಿಗೆ ಮಾಡು, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಥ್ಯಾಂಕ್ಸ್ ವಾರಿಜಾ. ಅರೆ, ಗೆಳತಿ ಕಾಲ್ ಮಾಡಿದ್ದಾರೆ. ಹಲೋ ಗೆಳತಿ. ಫ್ರೆಂಡು, ಏನ್ ಮಾಡ್ತಿದ್ಯಾ? ಏನೂ ಇಲ್ಲ ಗೆಳತಿ, ಒಂದಷ್ಟು ಫೈಲ್ಸ್ ನೋಡ್ತಾ ಸುಮ್ಮನೆ ಕೂತಿದ್ದೆ. ಅಯ್ಯ, ಏನು ಕೆಲಸ ಮಾಡಕ್ಕೆ ಹಗಲು ಈರುಳು ಏನೂ ಇಲ್ವಾ? 3 ಹೊತ್ತು ಫೈಲ್ ನೋಡ್ತಾನೆ ಇರೋದಾ? ಹಾಗೆಲ್ಲ ಏನೂ ಇಲ್ಲ ಗೆಳತಿ, ಸ್ವಲ್ಪ ಕೆಲಸ ಇತ್ತು, ಮಾಡ್ತಾ ಕೂತಿದ್ದೆ ಅಷ್ಟೆ. ಹೌದು, ಏನ್ ಗೆಳತಿ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ನಿನ್ ಜೊತೆ. ಮುಖ್ಯವಾದ ವಿಷಯನಾ? ಏನದು? ಏನಾದ್ರೂ ಸಮಸ್ಯೆನಾ? ಹೌದು. ಏನಾಯ್ತು ಗೆಳತಿ? ಆ ಪ್ರಶ್ನೆನ ನಾನು ನಿನ್ನನ್ ಕೇಳ್ಬೇಕು. ನನಗ? ಹೌದು, ನಿನಗೇನೆ. ಯಾಕೊಂಥರ ಇದೆಯಾ ನೀನು? ಹಾಗೇನಿಲ್ವಲ್ಲ, ನಿಮ್ಗೆ ಯಾರು ಹೇಳಿದ್ದು? ನನಗೆ ಯಾರೋ ಹೇಳಿದ್ರು. ನೋಡು, ಈಗ ನನಗೆ ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಏನ್ ಕೆಲಸ? ನಾಳೆ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ನೀ ನನ್ನನ್ನ ಭೇಟಿ ಆಗ್ಬೇಕು. ಮೀಟ್ ಆಗ್ಬೇಕಾ? ಹೌದು, ನಾಳೆ ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ಬಿಡು, ಸ್ವಲ್ಪ ಮಾತಾಡೋದಿದೆ. ಓಹೋ, ಇದಾ ವಿಷಯ. ಬಹುಶಃ ಭಾಗ್ಯ ಹೋಗಿ ನಾನು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಹೇಳಿರ್ತಾರೆ, ಅದಕ್ಕೆ ಗೆಳತಿ ಮೀಟ್ ಆಗೋಣ ಅಂತ ಹೇಳ್ತಾ ಇರೋದು. ಫ್ರೆಂಡು, ಯಾಕೆ ಸುಮ್ಮನೆ ಇದೀಯಾ? ನಾಳೆ ಮನೆಗೆ ಬಾ ಅಂದೆ. ಅಯ್ಯೋ ಗೆಳತಿ, ಸಾರಿ, ನಾನು ಬರಕ್ಕಾಗಲ್ಲ. ಬರಕ್ಕಾಗಲ್ವಾ? ಯಾಕೆ? ಬೆಳಗ್ಗೆ ಒಂದು ಮೀಟಿಂಗ್ ಇದೆ, ಕಷ್ಟ ಆಗುತ್ತೆ ಸ್ವಲ್ಪ. ಹೌದಾ? ಸರಿ, ಹಾಗಾದ್ರೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಬಾ, ಪರವಾಗಿಲ್ಲ. ಪಕ್ಕ ಭಾಗ್ಯ ವಿಷಯಕ್ಕೆ ಕರಿತಾ ಇರೋದು. ಗೆಳತಿಗೆ ಏನಾದ್ರು ಮಾತಾಡಕ್ ಇದ್ದಿದ್ರೆ ಬೇಗ ಬರಕ್ ಹೇಳ್ತಾ ಇದ್ರು. ಬಟ್ 7 o'clock ಮೇಲ್ ಬಾ ಅಂತಂದ್ರೆ ಭಾಗ್ಯನ ಜೊತೆ ಮಾತಾಡಕ್ಕೆ ಇರುತ್ತೆ. ಗೆಳತಿ, ನಾಳೆ ಸಂಜೆನೂ ಆಗಲ್ಲ ಗೆಳತಿ. ಸರಿ, ನಾಳಿದ್ದು ಬಾ. ಇಲ್ಲ ಇಲ್ಲ, ಆಗಲ್ಲ, ನಾಡಿದ್ದು ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಸದ್ಯ ಒಂದು 3 ದಿನ ಸಿಗಕ್ಕಾಗಲ್ಲ, ನಾನು ಆಮೇಲೆ ಸಿಗ್ತೀನಿ. ಸ್ವಲ್ಪ ಕೆಲಸ ಇದೆ, ಬಾಯ್ ಬಾಯ್. ಇಲ್ಲಿ ಕೇಳು, ಏನಾಗಿದೆ ನನ್ನ ಫ್ರೆಂಡ್ಗೆ? ಮುಂಚೆ ಎಲ್ಲ ಸಿಗ್ಬೇಕು, ಮನೆಗೆ ಬಾ ಅಂದ್ರೆ ಆಯ್ತು ಅಂತ ಖುಷಿಯಾಗಿ ಬರೋನು. ಆದ್ರೆ ಈಗ ನೋಡಿದ್ರೆ ಆಗದೇ ಇಲ್ಲ ಅಂತಾನೆ. ಈಗ್ಲೂ ಆಗಲ್ಲ, ಸಾಯಂಕಾಲನೂ ಆಗಲ್ಲ, ಇನ್ನ 2-3 ದಿವಸ ಆಗಲ್ಲ ಅಂತಿದ್ದಾನೆ. ಇಲ್ಲ, ಭಾಗ್ಯ ಹೇಳ್ದಾಗೆ ಏನೋ ಸಮಸ್ಯೆ ಆಗಿದೆ. ಅದೇನ್ ಸಮಸ್ಯೆ ಅನ್ನೋದು ನಾನು ತಿಳ್ಕೊಳ್ಳೇಬೇಕು.